ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಡಿಯೋದಲ್ಲಿ ನಮಗೆ ತಲೆನೋವು ಆಗಿರ್ಬೋದು, ಬೆನ್ನು ನೋವು, ಕಾಲು ನೋವು ಈ ರೀತಿ ಇದ್ದಾಗ ನಾವು ಏನು ಮಾಡಿದ್ರೆ ನಮಗೆ ಬೇಗ ಕ್ಯೂರ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಮಗೆ ಕೈ ಕಾಲು ಬೆನ್ನು ತಲೆನೋವು ಬಂದಾಗ ವಿಕ್ಸನ್ನು ಹಚ್ಬಿಟ್ಟು ನಾವು ಇದನ್ನು ಯೂಸ್ ಮಾಡಿದ್ರೆ ನಮ್ಗೆ ಬೇಗ ತಲೆನೋವು ಹೋಗುತ್ತೆ. ನಮ್ಮ ಕೈ ಕಾಲು ಬೆನ್ನು ನೋವು ಬಂದಾಗ ಈ ಟಿಪ್ಪನ್ನು ಯೂಸ್ ಮಾಡಿದ್ರೆ ಬೇಗ ನಮಗೆ ಕ್ಯೂರ್ ಆಗುತ್ತೆ. ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಕಲ್ಲುಪ್ಪನ್ನು ಈ ರೀತಿ ಬಿಸಿ ಮಾಡಿಕೊಂಡು ಒಂದು ಕಾಟನ್ ಕರ್ಚಿಪ್ ಆಗಿರ್ಬೋದು, ಇಲ್ಲಾಂದರೆ ಕ್ಲಾತ್ ಆಗಿರ್ಬೋದು, ಅದರಲ್ಲಿ ಆ ಬಿಸಿಯಾದ ಉಪ್ಪನ್ನು ಹಾಕ್ಬಿಟ್ಟು ನಾವು ಕ್ಲೀನಾಗಿ ಅದನ್ನು ಒಂದು ದಾರವನ್ನು ಕಟ್ಟಿಬಿಟ್ಟು, ಅಂದರೆ ಟೈಟಾಗಿ ಕಟ್ಟಬಾರ್ದು, ಸ್ವಲ್ಪ ಲೂಸಾಗಿ ಅದನ್ನು ಕಟ್ಟಬೇಕು. ಈಗ ಕಟ್ಟಿ ನಮ್ಮ ಕೈ ಮೇಲೆ, ನಮ್ಮ ಕೈ ಎಲ್ಲೆಲ್ಲಿ ನೋವಿದೆಯೋ ಅಲ್ಲಿ ಕೈ ನೋವು ಇಲ್ಲ ಬೆನ್ನು ನೋವು, ಕಾಲು ನೋವು ಇಲ್ಲ ತಲೆನೋವು ಬಂದಾಗ ಈ ರೀತಿ ಕ್ಲೀನಾಗಿ ಮಾಡ್ಕೊಳ್ಳಿ. ನಮ್ಗೆ ಬೇಗ ನೋವು ಅನ್ನೋದು ಕಡಿಮೆ ಆಗುತ್ತೆ. ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ವೇಸ್ಟ್ ಅಂತ ಬಿಸಾಕುವಂಥ ಬೆಳ್ಳುಳ್ಳಿ ಸಿಪ್ಪೆಯನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಏನಕ್ಕೆ ಯೂಸ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಈ ಸಿಪ್ಪೆಯನ್ನು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಕೊಂಡು ಈ ರೀತಿ ಬಿಸಿ ಮಾಡ್ಕೋಬೇಕು. ತುಂಬ ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ. ಈ ರೀತಿ ಬಿಸಿ ಮಾಡಿಕೊಂಡು ನಮಗೆ ಕೈ ಕಾಲು ನೋವಿದ್ದರೆ ಅಲ್ಲಿ ಈ ರೀತಿ ಬಿಸಿ ಮಾಡ್ಕೊಳ್ಳಿ. ಮತ್ತು ನಮಗೆ ನೆಗಡಿ ಬಂದಾಗ, ಜ್ವರ ಬಂದಾಗ ಕೂಡ ನಮಗೆ ಈ ಟಿಪ್ಪು ತುಂಬಾ ಯೂಸ್ ಆಗ್ತೀವಿ. ನಾವು ಬೇಗನೆ ಟ್ಯಾಬ್ಲೆಟ್ಸನ್ನು ಹಾಕ್ಕೊಂತೀವಿ. ಈ ರೀತಿ ಮನೆ ಔಷಧಿಯನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ನಮಗೆ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಾವು ಬಟ್ಟೆಗಳಿಗಂತ ಕ್ಲಿಪ್ಸನ್ನು ಹಾಕ್ತಾ ಇರ್ತೀವಿ. ಆ ಕ್ಲಿಪ್ಸಲ್ಲೂ ಈ ರೀತಿ ಬಾಕ್ಸಲ್ಲಿ ಹಾಕಿರ್ತೀವಿ. ಕ್ಲಿಪ್ಸ್ ಒಂದೇ ನಾವು ಹಾಕಿರೋರಲ್ಲ, ಬಾಕ್ಸ್ ಇದೆ ಅಂತ ನಾವು ಬೇರೆ ಐಟಮ್ಸ್ ಎಲ್ಲ ಅದರಲ್ಲಿ ಹಾಕಿರ್ತೀವಿ. ಬೇಗ ನಮಗೆ ಕೈಗೆ ಕ್ಲಿಪ್ಸು ಸಿಗೋದಿಲ್ಲ. ಅಂಥ ಟೈಮಲ್ಲಿ ವೇಸ್ಟ್ ಆಗಿರುವಂಥ ಕುಕ್ಕರ್ ಕ್ಯಾಪ್ ಬೆಲ್ಟನ್ನು ನಾವು ಈ ರೀತಿ ಯೂಸ್ ಮಾಡ್ಕೋಬೋದು. ಆ ಬೆಲ್ಟ್ಗೆ ನಾವು ಇದೆಲ್ಲ ಕ್ಲಿಪ್ಸನ್ನು ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡು ಮತ್ತು ನಾವು ಯೂಸ್ ಮಾಡುವಂಥ ರಬ್ಬರ್ ಬ್ಯಾಂಡನ್ನು ತಗೊಂಡು ಅದನ್ನು ಈ ರೀತಿ ಗಂಟು ಹಾಕ್ಕೋಬೇಕು. ಈ ರೀತಿ ಗಂಟು ಹಾಕ್ಕೊಂಡು ಎಲ್ಲಿ ನೀವು ಕ್ಲಿಪ್ಸನ್ನು ಇಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಅಲ್ಲಿ ನಾವು ಈ ರೀತಿ ಹ್ಯಾಂಗ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ನಾವು ಹುಡ್ಕೋ ಅವಶ್ಯಕತೆ ಇರೋದಿಲ್ಲ, ಬೇಗನೂ ಸಿಗುತ್ತೆ. ನೋಡಿ, ತುಂಬಾ ಚೆನ್ನಾಗಿದೆ. ನೀವು ಯಾವತ್ತಾದರೂ ಮೊಬೈಲನ್ನು ಈ ರೀತಿ ಯೂಸ್ ಮಾಡಿದ್ದೀರಾ? ನಾನು ಯೂಸ್ ಮಾಡ್ತಿದ್ದೀನಿ. ಏನಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ, ನನಗೆ ಮೊಬೈಲ್ ಸ್ಟ್ಯಾಂಡ್ ಇರುವುದಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಯೂಸ್ ಮಾಡ್ಕೊತಿದ್ದೀನಿ. ಮತ್ತು ಟ್ರೈಪ್ಯಾಡನ್ನು ಸ್ವಲ್ಪ ಜನ ಯೂಸ್ ಮಾಡ್ತಾ ಇರ್ತಾರೆ. ಅದು ಇಲ್ಲದಿರೋರು ಕೂಡ ನೀವು ಈ ರೀತಿ ಯೂಸ್ ಮಾಡ್ಕೋಬೋದು. ತುಂಬ ಹೆಲ್ಪ್ಫುಲ್ ಆಗುತ್ತೆ. ನನಗಂತೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕಂತ ವೀಡಿಯೋಸ್ ತೆಗೆಯೋದಕ್ಕೆ ಈ ಟಿಪ್ಪು ತುಂಬಾ ಯೂಸ್ ಆಗ್ತಾ ಇದೆ. ನಾನು ಯಾವುದಾದ್ರು ವೀಡಿಯೋಸನ್ನು ತೆಗಿಬೇಕಂದ್ರೆ ಈ ರೀತಿ ಮೊಬೈಲನ್ನು ಹ್ಯಾಂಗ್ ಮಾಡಿಕೊಂಡು ನಾನು ಯೂಸ್ ಮಾಡ್ಕೊತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ಫ್ರಿಜ್ಜಲ್ಲಿರುವಂತಹ ಐಸ್ ಕ್ಯೂಬ್ಸನ್ನು ಯಾವ ರೀತಿ ನಾವು ಕರಗಿಸ್ಬೇಕು ಅಂತ ಈ ಟಿಪ್ಪನ್ನು ನಿಮಗೆ ಶೇರ್ ಮಾಡ್ತಿದ್ದೀನಿ. ನಾವು ಮನೆಯಲ್ಲಿರುವಂಥ ಕಲ್ಲುಪ್ಪನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಈ ರೀತಿ ಐಸ್ ಕ್ಯೂಬ್ಸಲ್ಲಿ ನಾವು ಇಡೋದ್ರಿಂದ ನಮಗೆ ಬೇಗ ಐಸ್ ಕ್ಯೂಬ್ಸು ಕರಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಬಿಸ್ಕೆಟ್ಸನ್ನು ಚಿಕ್ಕ ಮಕ್ಕಳಿಗೆ ಕೊಡ್ತಾ ಇರ್ತೀವಿ. ಅವರು ಸ್ವಲ್ಪ ತಿಂದು ಇನ್ನು ಸ್ವಲ್ಪ ಈ ರೀತಿ ಓಪನ್ ಮಾಡಿ ಪ್ಯಾಕನ್ನು ಇಟ್ಟಿರ್ತಾರೆ. ಅದು ಓಪನ್ ಮಾಡಿರುವಾಗ ಈ ರೀತಿ ಅದು ಕರಗೋದಂಗೆ ಇರುತ್ತೆ. ಆ ರೀತಿ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ. ಅದನ್ನು ಮತ್ತೆ ಫಸ್ಟ್ ಯಾವ ರೀತಿ ಇತ್ತೋ ಬಿಸ್ಕೆಟ್ಸು ಆ ರೀತಿ ನಮಗೆ ಗರಿ ಇರೋ ಥರ ಮಾಡಬೇಕು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಈ ರೀತಿ
ಪ್ಯಾನಲ್ಲಿ ನಾನು ಬಿಸ್ಕೆಟ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಅದನ್ನು ಬಿಸಿ ಮಾಡ್ತಿದ್ದೀನಿ. ಇದು ಬಿಸಿ ಮಾಡಿದ ನಂತರ ಯಾವ ರೀತಿ ಇದೆ ಅಂತ ನೋಡಿ. ನಾನು ಇದನ್ನು ಪ್ಲೇಟ್ಗೆ ಹಾಕಿ ನಿಮಗೆ ಅದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಫಸ್ಟು ಬಿಸ್ಕೆಟ್ಸು ತಂದಾಗ ಯಾವ ರೀತಿ ಗರಿ ಗರಿಯಾಗಿರುತ್ತೋ ಅದೇ ರೀತಿ ಬಿಸ್ಕೆಟ್ಸ್ ರೆಡಿ ಆಗಿದೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಕೂಡ ನಮಗೆ ಈಸಿ ಆಗುತ್ತೆ. ಮಕ್ಕಳು ಮತ್ತು ತಿನ್ನೋಕ್ಕೆ ಇಷ್ಟಪಡ್ತಾರೆ. ಮತ್ತು ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಎಲ್ಲ ಟಿಪ್ಸು ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಇಷ್ಟವಾದ್ರಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.